ನಾನು ಮೈಕ್ರೋ ಫೈನಾನ್ಸ್ ಅಂತ ಭಾಳ ನೊಂದಿದ್ದೀನಿ ಸರ್. ನನಗಿದೊಂದು ಮೈಕ್ರೋ ಫೈನಾನ್ಸ್ ಅಂತ ಬೇರೆ ಸಮೇತ ಬಿಟ್ಟರೆ ನನ್ನ ಮಕ್ಕಳು, ನಮ್ಮ ಕುಟುಂಬ ಎಲ್ಲರೂ ಹೆಣ್ಮಕ್ಳು ಚೆನ್ನಾಗಿ ಬದುಕ್ತೀವಿ ಸರ್. ನಾವು ಎಲ್ಲಿ ಹೋದ್ರೂ ತಾಳಿ ಮಾರಿ ಕಟ್ಟಿದ್ರು ಸಮೇತ ನನಗೆ ನಿರ್ಮೂಲ ಸರ್. ನಮ್ಗೆ ಭಾಳ ಕಿರುಕುಳ ಕೊಡ್ತಾರೆ. ನನ್ನ ಮನೆ ಮುಂದೆ ಸರ್ಗಳನ್ನ ಕುಂದಿರಿಸಿ ಹೆಣ್ಮಕ್ಳನ್ನ ಕಳಿಸ್ತಾರೆ ಸರ್. ಲಾಸ್ಟಿಗೆ ನನ್ನ ವಯಸ್ಸಿಗೆ ಬಂದು ಮಗಳನ್ನ ಕರ್ಕೊಂಡು ಮನ್ಯಾಗ ಕಿರಿಕಿರಿ ಕೊಡ್ಲಾರ್ದು ಸುಡುಗಾಡ್ಯಾಗ 3 ದಿನ ಬದುಕಿನಿ ಸರ್. ನನ್ನ ಮಗಳು ಕರ್ಕೊಂಡು ಅಕ್ಕಪಕ್ಕ ಹೊಲ್ದವರು ಊಟ ಕೊಟ್ಟು ನನ್ನ ಬದುಕಿ ಬಯಸ್ತಾರೆ ಸರ್. ಇದೊಂದು ಮೈಕ್ರೋ ಫೈನಾನ್ಸ್ ನಮ್ಮ ಬೇರೆ ಸಮೇತ ಬಂದ್ ಮಾಡ್ರಿ ಸರ್. ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ರಿ ಸರ್ 3 ಬ್ಯಾಂಕಿನಲ್ಲಿ ಒಂದು 2 ಲಕ್ಷ ಇರ್ತದೆ ಸರ್. ಸ್ವಲ್ಪ ಕಟ್ಟಿದ್ದೀನಿ ಸರ್. ಇನ್ನೂ ಸ್ವಲ್ಪ ಕಟ್ತೀನಿ ಅಂತ ಟೈಮ್ ಕೇಳಿದ್ರೂ ಕೊಡವಲ್ರಿ ಸರ್. ಈಗ ಮನೆ ಕೆಲಸ ಮಾಡೋದು ಇಲ್ಲಿ ಏನು ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ ಸರ್. ಇದು ಮೇಸನ್ ಕೆಲ್ಸಕ್ಕೆ ಹೋಗ್ಬೇಕಿಲ್ಲ, ಮನೆ ಕೆಲ್ಸಕ್ಕೆ ಹೋಗ್ಬೇಕು ಸರ್. ಅಲ್ಲಿ ಹೋದಲ್ಲೆಲ್ಲ ಬಂದು ಕಿರಿಕಿರಿ ಮಾಡಿ ಹೆಣ್ಮಕ್ಳನ್ನ ಕಳಿಸ್ತಾರೆ ಸರ್. ಆಟ ಹಾಕ್ಯಂದು ಹುಡ್ಕ್ಯಂದು ಬಂದು ಮನೆ ಕೆಲಸ ಮಾಡೋದೆಲ್ಲ ಬಿಡಿಸ್ಬಿಟ್ಟಾರೆ ಸರ್. ನನಗೆ ಈಗ ಮನ್ಯಾಗ ಅದೀನಿ ಸರ್. ಆರಾಮಿಲ್ಲ. ಗುಳಿಗೆ ಸರ್ ನಮ್ಮ ತಾಯಿಗೂ ಆರಾಮಿದ್ದಿಲ್ಲ ಸರ್. ಮಗಳಿಗೆ ಓದಿಸೋ ಸಲುವಾಗಿ ಅದಕ್ಕೆ ತೊಗೊಂಡಿದ್ದೆ ಸರ್. ನಾನು ಈಗ ಕಟ್ತೀನಿ ಅಂದ್ರೆ ಕಟ್ಟಕ್ಕೆ ಬಿಡವಲ್ರಿ ಸರ್. ನಂಗೆ ಮನೆ ಕೆಲಸ ಎಲ್ಲ ಬಿಡಿಸಿಬಿಟ್ಟಾರ ಸರ್. ಎಲ್ಲಿ ಹೋದ್ರೂ ಕರ್ಕೊವಲ್ರಿ ನನಗೆ. ಸರ್ಕಾರಗಳೇ ಇದು ಮೈಕ್ರೋ ಫೈನಾನ್ಸ್ ಯಾರು ಕಿರಿಕಿರಿ ಕೊಡಬಾರ್ದು ಅಂತ ಹೇಳಿ ಅಂದಾರ ಸರ್. ಅಂದ್ರೂ ಬಿಡವಲ್ರಿ ಸರ್. ಬಿಡವಲ್ರು. ತಾವು ಬರ್ಲಾರ್ದ ಹೆಣ್ಮಕ್ಳನ್ನ ಕಳಿಸ್ತಾರೆ ಸರ್. ನಮ್ಮ ಸಂಘದವ್ರನ್ನ ಕಳಿಸ್ತಾರ. ಹೋಗಮ್ಮ ನೀವು ಕೇಳ್ರಿ ಅವ್ರನ್ನ, ನಿಮ್ಮ ಹೆಸರಲ್ಲೇ ಕೊಟ್ಟಿರಲ್ಲ ಹೋಗ್ರಿ ಅಂತ ಹೆಣ್ಮಕ್ಳು ಬಂದು ಕಿರಿಕಿರಿ ಮಾಡ್ತಾರೆ ಸರ್. ಸರ್ಗಳು ಮನೆ ಮುಂದೆ ಕುಂದಿರಿಸಿ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಬಂದು ಕಿರಿಕಿರಿ ಕೊಡ್ತಾರೆ ಸರ್. 3 ದಿನ ಸುಡುಗಾಡಿಗೆ ಮಕ್ಕಳೀನಿ ಸರ್. ನನ್ನ ಮಕ್ಕಳು ಕರ್ಕೊಂಡು ಅಲ್ಲಿಗೆ ಹುಡುಕಿ ಅಂತ ಬಂದಾರ ಸರ್. ಆಟೋ ತಗೊಂಡು ತಾಳಿ ಮಾರಿ ಕಟ್ಟಿದ್ರು ಬಿಡವಲ್ರಿ ಸರ್. ನನಗೆ ಲಾಸ್ಟಿಗೆ ಮೂಗು ಸಮೇತ 100 ರೂಪಾಯಿಗೆ ಮಾರಿ ಕಟ್ಟೀನಿ ಸರ್ ಒಂದು ಗುಂಪು. ನಾನು ಇಷ್ಟು ಕಿರಿಕಿರಿ ಕೊಡ್ತಾರೆ. ಇದೊಂದು ಮೈಕ್ರೋ ಫೈನಾನ್ಸ್ ಬಂದ್ ಮಾಡಿಬಿಟ್ರಿ ಸರ್. ಎಲ್ಲ ಹೆಣ್ಮಕ್ಳು ಆರಾಮ್ ಇರ್ತೀವಿ ಸರ್ ನಾವು. ನನ್ನ ಹೆಸರು ಭಾರತಿ ಸರ್. ಅದೇ ನಮ್ಮನೆ ಧರ್ಮಸ್ಥಳ ಮತ್ತೆ ಹೋಗ ಒಬ್ರು ಕರ್ಕೊಂಡು ಹೋಗ್ತಾ ಸಂಘದವ್ರನ್ನ ಕರೆಸಿ ಕಿರಿಕಿರಿ ಕೊಟ್ಟಾರ ಸರ್. ನಮ್ಗೆ ಎಲ್ಲ ಸರ್ ಎಸ್ ಮಂಜುನಾಥ್ ಎಲ್ಲ ಗುಂಪಿನವ್ರು ಭಾಳ ಟಾರ್ಚರ್ ಕೊಡಕತ್ತಾರ ಸರ್. ಸರ್ ರಾತ್ರಿ ಎಷ್ಟಾದ್ರೂ ಮನೆ ಮುಂದೆ ಕುಂತು ಕಿರಿಕಿರಿ ಮಾಡ್ತಾರೆ ಸರ್. ನಮ್ಗೆ ಎಲ್ಲ ಹೊರಗೆ ಹೋಗಕ್ಕೂ ಬಿಡ. ವನಜಾಕ್ಷಿ ಅಂತ ಅಖಿಲ ಭಾರತ ಮಹಿಳಾ ಸಂಘದ ಅಧ್ಯಕ್ಷರು ಅಟ್ಟಿಯಿಂದ ಸರ್. ಸರ್ ಇಲ್ಲಿ ನಮ್ಗೆ ಅಟ್ಟಿನಾಗ ನಮ್ಗೆ ಮೈಕ್ರೋ ಫೈನಾನ್ಸ್ನವ್ರು ನಾವೆಲ್ಲ ಎಲ್ಲ ಗುಂಪ್ನಾಗ ಅದೀರಿ ಸರ್. ಅವರು ಮೈಕ್ರೋ ಫೈನಾನ್ಸ್ ಲೋನ್ ಕೊಡೋರು ಸರ್. ನೀವು ಎಷ್ಟು ಗುಂಪ್ನಾಗ ಅದೀರಿ, ನಿಮ್ಗೇನು ದುಡಿಮೆ ಐತೆ, ನಿಮ್ಮ ದುಡಿಯೋದು ನಿಮ್ಮ ಕಟ್ಟೋದು ತಾಕತ್ತು ಐತೆ ಇಲ್ಲ ಅಂತ ಏನು ಕೇಳಂಗಿಲ್ಲ ರೀ. ಒಬ್ರ ಮೇಲೆ ಒಬ್ಬರು ಬಂದು ನಮಗೆಲ್ಲ ಸಿಗಾಕೊಂಡು ನಮ್ಮ ಬ್ಯಾಡ್ರಿ ಲೋನ್ ಆಗೋದಿಲ್ಲ ಅಂದ್ರೂ ಇಲ್ರಿ ನಿಮ್ಮ ಗುಂಪು ಚೆನ್ನಾಗಿ ಹೊಂಟದ, ನೀವು ತಗೊಳ್ರಿ, ನೀವು ಎಲ್ಲಿ ನೋಡಿದ್ರು ನಿಮ್ಮ ಹೆಸರು ಅದ, ಹಂಗದ ಹಿಂಗದ ಅಂತೇಳಿ ನಮ್ಮನ್ನು ಮೇಲೆ ಏರಿಸಿ ನಮಗೆ ಸಾಲದಾಗ ಮುಳುಗಿಸ್ಬಿಟ್ಟಾರ್ರಿ. ಈಗ ನಮಗೆ ಸಾಲ ಕಟ್ಟಕ್ಕೆ ಆಗಲ್ಲ, ಆಗ್ತಾ ಇಲ್ಲ. ನಮಗೆ 1-2 ಮನೆ ಕೆಲಸ ಮಾಡ್ತೀವಿ ರೀ. ಅವ್ರು 1500 1000 ರೂಪಾಯಿ 500 ರೂಪಾಯಿ ಕೊಡ್ತಾರೆ. ಅದ್ರಾಗ ನಾವು ಗಂಡ ಮಕ್ಕಳು ನಾವು ಒಟ್ಟಿ ಬದುಕಬೇಕ್ರಿ. ಮತ್ತು ನಾವು ಮಕ್ಳದ್ದು ಓದು ಇವೆಲ್ಲ ನೋಡ್ಕೋಬೇಕ್ರಿ. ಅದು ಲೋನ್ ಕಟ್ಟಕ್ಕೆ ಆಗೋದಿಲ್ಲ, ಟೈಮ್ ಕೊಡ್ರಿ ಅಂತಂದ್ರೆ ನೀವು ಟೈಮ್ ತಗೊಂಡ್ರೂ ಬಡ್ಡಿ ಚಕ್ರ ಬಡ್ಡಿ ಆಗುತ್ತಾ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಎಲ್ಲಾನ ಹೊರಗೆ ದುಡಿಯೋಕೆ ಹೋದ್ನಿ ಅಂದ್ರೂ ಅಲ್ಲಿಗೂ ಬರ್ತಾರೆ. ನಾವು ಒಂದ್ಸಲ ಇಲ್ಲಿ ಮದ್ವೆ ಅಡ್ಗೆಗೆ ಬಂದೀನಿ ರೀ. ಅಡ್ಗೆಗೆ ಇಟ್ಟೀನಿ ರೀ. ಮದ್ವೆ ಅಡ್ಗೆ ರೀ. ಅದೇನು ಕೆಟ್ಟು ಹೋದ್ನಪ್ಪ ಅಂದ್ರೆ 100,000 ಮಂದಿ ನನಗೆ ಚೀಮಾರಿ ಹಾಕ್ತಾರೆ. ಅದ್ರ ನಾ ಸಾಯ್ಬೇಕ, ಇವ್ರಿಗೆ ಅಡುಗೆ ಕೆಟ್ಟನೆ ಅಂದ್ರೆ ನಾ ಉರ್ಲಕ್ಕೆ ಸಾಯ್ಬೇಕ್ರಿ. ಇಲ್ಲಾಂದ್ರೆ ಇವ್ರಿಗೆ ಬಂದು ಲೋನ್ ಕಟ್ಬೇಕ್ರಿ. ಲೋನ್ ಕಟ್ಟಕ್ಕೆ ನಮಗೆ ಕೆಲಸ ಮಾಡಕ್ಕೆ ಬಿಟ್ರಲ್ರಿ. ಲೋನ್ ಕಟ್ಟೋದು ಕೆಲಸ ಎಲ್ಲೆಲ್ಲಿ ಹೋಗ್ತೀವಿ ಅಂದ್ರೆ ಅಲ್ಲೆಲ್ಲಿ ಬಂದು ನಮಗೆ ಟಾರ್ಚರ್ ಕೊಡ್ತಾರೆ. ಅಲ್ಲಿಗೆ ಬರ್ತೀವಿ ನೋಡ್ರಿ, ಅವ್ರು ಕಳಿಸ್ರಿ, ಇಲ್ಲಿ ಬಂದೀವಿ ನೋಡ್ರಿ, ನೀವು ಹೊರಗೆ ಬರ್ರಿ ಅಂತೇಳಿ ಓದೋದಲ್ಲೇ ಕರೆಸಿ ಮಾತಾಡಿಸ್ತಾರೆ ನಮ್ಮನ್ನು. ಇಲ್ರಿ ನೀವು ಇಲ್ಲಿ ಕಟ್ಬೇಕ್ರಿ, ನೀವು ಕಟ್ಟಿದಿಲ್ಲ ಅಂದ್ರೆ ನಾವು ಇಲ್ಲೇ ಕೂಡ್ತೀವಿ ಅಂತೇಳಿ ನಾವು ಎಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ ಅಲ್ಲೇ ನಮ್ಮ ಮುಂದೆನೇ ಕೂಡ್ತಾರೆ. ಹಂಗಾಗಿ ನಮ್ಗೆ ಈಗ ಕೆಲ್ಸಕ್ಕೂ ಕರ್ಕೊವಲ್ರಿ. ನಾವು ಮನ್ಯಾಗ ಏನು ತಿಂದು ಬದುಕನ್ರಿ. ಇದು ಆತ್ಮಹತ್ಯೆನ ನಮಗೆ ಕೊನೆ ಪರಿಹಾರ ಆಗೈತೆ ರೀ. ಅದಕ್ಕೆ ಸರ್ಕಾರದಿಂದ ನಮಗೆ ಗೌರ್ಮೆಂಟ್ ಬ್ಯಾಂಕಿನಿಂದ ಸಾಲಗಳು ಕೊಡ್ಸೋದು ವ್ಯವಸ್ಥೆ ಮಾಡ್ಬೇಕ್ರಿ. ಮೈಕ್ರೋ ಫೈನಾನ್ಸ್ ಅನ್ನೋದು ಪೂರ್ತಿ ಬೇರೆ ಸಮೇತ ಕಿತ್ತೋಗಿಬೇಕ್ರಿ.
ನಮ್ಗೆ ಇದು ಮೈಕ್ರೋ ಫೈನಾನ್ಸಿನ ಸವಾಸನ ಬೇಡ್ರಿ, ಇದು ಮನ್ನಾ ಮಾಡ್ಬೇಕ್ರಿ. ನಾವೇನು ಇಷ್ಟು ದಿವಸ ಕಟ್ಟಿವಿ ಅಲ್ರಿ, ಹೆಚ್ಚು ಕಡಿಮೆ ಅಂದ್ರೆ ನಾವು ಆ ರೊಕ್ಕ ನಾವು ಕಟ್ಟಿದ ರೊಕ್ಕ ನಮ್ಮ ರಕ್ತ ಸುರಿಸಿ ನಾವು ಕಟ್ಟಿವ್ರಿ. ಆ ಕಟ್ಟಿದ ರೊಕ್ಕ ವಾಪಸ್ ಬರ್ಬೇಕ್ರಿ. ಯಾಕಂದ್ರೆ ಎಷ್ಟೆಷ್ಟು ಮಂದಿ ಎಲ್ಲ ಅವ್ರವ್ರು ಎಷ್ಟೆಷ್ಟೆಲ್ಲ ಬೆಳೆದಾರಲ್ರಿ, ನಮ್ಮ ಓಟ್ ತಗೊಂಡು ಹೋಗಿ ಅವ್ರು ಫಸ್ಟ್ ಬೆಳ್ಕೊಂಡು ಆ ಭಾಷಣದಾಗ ಅಷ್ಟೇ ಮಾಡ್ತಾರೆ, ಹೇಳ್ತಾರೆ ನಾವು ಅದು ಮಾಡೀವಿ ಇದು ಮಾಡೀವಿ ಅಂತ. ಯಾರು ಬಂದಿಲ್ರಿ ಇದುವರೆಗೆ. ನಮ್ಮ MLA ನಮ್ಗೆ ಏನು ಎಂತ ಅಟ್ಟೆಗೆ ಹೆಂಗೆ ಬದುಕ್ತಾರೆ ಏನಂತಂದು ಯಾರು ಒಳ್ಳೆ ನೋಡಿಲ್ರಿ. ಅದಕ್ಕೇನಾದ್ರಿ ನಮಗೆ ಮೈಕ್ರೋ ಫೈನಾನ್ಸ್ ಬೇರೆ ಸಮೇತ ಕಿತ್ತಾಕ್ರಿ. ಅದು ನಮಗೆ ಬೇಡನ ಬೇಡ್ರಿ, ಅವ್ರ ಸವಾಸನ ಬೇಡ. ನಾವು ಅವ್ರ ಕಡೆದ ಇನ್ನೊಂದ್ಸಲ ನಾವು ರೊಕ್ಕನೂ ತಗೊಳ್ಳೋದಿಲ್ಲ, ಈ ಕಟ್ಟಿದ ರೊಕ್ಕನೂ ವಾಪಸ್ ಕೊಡ್ಸಂಗ ನಮ್ಮ ಸರ್ಕಾರಕ್ಕೆ ನಾವು ಬೇಡಿಕೆ ಇಟ್ಟಿವ್ರಿ. ನಮ್ಮ ಮನವಿನ ಅವರು ಆಲಿಸ್ಬೇಕ್ರಿ ದಯಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.